ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ಇಂದು ಕೋರ್ಟ್ನಲ್ಲಿ ತೀರ್ಪು. ಕಲಬುರಗಿ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗಲಿದೆ. ಮಧ್ಯಾಹ್ನ ಅರ್ಜಿ ವಿಚಾರಣೆ ನಡೆಸಿ ನಿರ್ಧಾರವನ್ನು ಪ್ರಕಟಿಸುವಂತ ಸಾಧ್ಯತೆ ಇದೆ. ನವೆಂಬರ್ 2ನೇ ತಾರೀಕು ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಜನೆಯನ್ನು ಹಾಕೊಂಡಿದೆ. ಹೀಗಾಗಿ ಕಲಬುರಗಿ ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಗುತ್ತೆ. ಇನ್ನೊಂದು ಕಡೆ ಜಿಲ್ಲಾಡಳಿತ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿರೋ ಅಂತ ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಈಗಾಗಲೇ ಸಬ್ಮಿಟ್ ಮಾಡಿದೆ. ಮಧ್ಯಾಹ್ನ ಅರ್ಜಿ ವಿಚಾರಣೆ ನಡೆಸಿ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಕಲಬುರಗಿ ಹೈಕೋರ್ಟ್ ಪೀಠದತ್ತ ತೀರ್ಪಿನತ್ತ ಈಗ ರಾಷ್ಟ್ರದ ಗಮನ ಇದೆ. ಈಗಾಗಲೇ ನಡೆದಿರೋ ಅಂತ ಶಾಂತಿ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಆಗಿಲ್ಲ. ಶಾಂತಿ ಸಭೆಯ ಇಂಚಿಂಚು ಮಾಹಿತಿಯನ್ನ ಜಿಲ್ಲಾಡಳಿತ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಶಾಂತಿ ಸಭೆಯಲ್ಲಿ ಎಲ್ಲಾ ಸಂಘಟನೆಗಳು ಲಿಖಿತ ಹೇಳಿಕೆಗಳನ್ನು ನೀಡಿದೆ. ಆ ವರದಿಯನ್ನ ಇಂದು ಕಲಬುರಗಿ ಪೀಠಕ್ಕೆ ಜಿಲ್ಲಾಡಳಿತ ಸಲ್ಲಿಕೆ ಮಾಡುವಂಥದ್ದು ಇದೆ. ಅದಾದ ಬಳಿಕ ಅರ್ಜಿ ವಿಚಾರಣೆ ಆಗುತ್ತೆ. ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 28ರಂದು ಶಾಂತಿ ಸಭೆ ಜಿಲ್ಲಾಡಳಿತ ಆಯೋಜಿಸಿತ್ತು. ಶಾಂತಿ ಸಭೆ ನಡೀತು. ಅಲ್ಲಿ ಆಗಮಿಸಿದಂಥ ವಿವಿಧ ಸಂಘಟನೆಗಳು ತಮ್ಮ ಹೇಳಿಕೆಗಳನ್ನು ಲಿಖಿತ ರೂಪದಲ್ಲಿ ದಾಖಲಿಸಿದೆ. ಆ ವರದಿಯನ್ನು ಇವತ್ತು ಕೋರ್ಟ್ಗೆ ಜಿಲ್ಲಾಡಳಿತ ಸಬ್ಮಿಟ್ ಮಾಡುತ್ತೆ. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರುಣ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆದಿತ್ತು. ಶಾಂತಿ ಸಭೆಯಲ್ಲಿ ದಲಿತ ಪರ ಸಂಘಟನೆಗಳಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಸೊ ಈ ಎಲ್ಲ ಅಂಶಗಳನ್ನು ಇವತ್ತು ಕಲಬುರಗಿಯ ಏಕಸದಸ್ಯ ಪೀಠಕ್ಕೆ ನೀಡುತ್ತೆ ಜಿಲ್ಲಾಡಳಿತ. ಆದ ಬಳಿಕ ತೀರ್ಪೇನು ಬರುತ್ತೆ, ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವಕಾಶ ಇದೆಯಾ ಇಲ್ವಾ ಅದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಹೈಕೋರ್ಟ್ನಲ್ಲಿ ಇವತ್ತು ಮತ್ತೆ ಅರ್ಜಿ ವಿಚಾರಣೆ ಇದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದ ಹಾಲ್ ನಂಬರ್ 4ರಲ್ಲಿ ವಿಚಾರಣೆ ಆಗುವಂಥದ್ದಿದೆ. ನ್ಯಾಯಮೂರ್ತಿ MGS ಕಮಲ್ ಅವರಿಂದ RSS ಅರ್ಜಿ ವಿಚಾರಣೆಗೆ ಬರುತ್ತೆ.